ನಂದು ನನ್ನ ಹತ್ರ ಇರೋದು ಇದೊಂದೇ ಗೆಜ್ಜೆ, ಇದೊಂದರಲ್ಲೇ ನೀನು ಹೇಗಾದ್ರೂ ನಾಟಕ ಆಡ್ಕೋಬೇಕು. ಸರಿ ಅಕ್ಕ. ತಗೋ. ಬರೀ ಹಾಕೊಳ್ಳೋದಲ್ಲ, ನೀನನ್ನ ನೋಡ್ಬೇಕು, ನಿನ್ನ ಜೊತೆ ಬರ್ಬೇಕು. ಇಲ್ಲ ನಂದು, ನಾನು ಬರಲ್ಲ, ನೀನು ಹೋಗು. ನನ್ ಗೊತ್ತಿಲ್ಲಕ್ಕ, ಬರ್ಲೇಬೇಕು. ಬೇಡ ನಂದು. ರಾಧಿಕಾ ಹೋಗ್ಬಾ ಮಗಳೇ, ಪಾಪ ನಂದು ಅಷ್ಟೊಂದು ಕರೀತಿದ್ದಾನೆ. ಬಾ ಅಂತ ಸುಮ್ನೆ. ನಂದು ತುಂಬಾ ಚೆನ್ನಾಗಿ ಮಾಡ್ಬೇಕು ನೀನು, ನಿಂಗೆ ಫಸ್ಟ್ ಪ್ರೈಸ್ ಬರ್ಬೇಕು ನೋಡು. ಸರಿನಾ? ಉದ್ದ ಕಾಣ್ತಿದ್ಯಾ, ಹೋಗ್ಬಿಟ್ಟು ಬನ್ನಿ. ಸರಿ ಅಮ್ಮ, ಬರ್ತೀವಿ. ಹುಷಾರು. ಹೋಗ್ಬನ್ನಿ. ನಡಿ. ಈ ಗೆಜ್ಜೆನ ಯಾರು ತಗೊಂಡಿದ್ದು ಅಂತ ನೋಡಿ ಹೇಳ್ಬೋದು? ಸರ್, ಇದು ನಾವು ಈ ಥರ ಗೆಜ್ಜೆ ಮಾರೋದೇ ಇಲ್ಲ. ಇದು ಸಿಂಪೇಗಿ ರೋಡಲ್ಲಿ ಸೋನಾ ಗೇಟ್ ಐತೆ, ಅಲ್ಲಿ ಇವತ್ತು ಜಾತ್ರೆ, ಎಲ್ಲ ಅಂಗಡಿ ತೆಗ್ದಿರ್ತದೆ, ಅಲ್ಲಿ ವಿಚಾರಿಸಿ ನೋಡಿ ಸರ್, ಕೇಳಿ ನೋಡಿ, ಅಲ್ಲಿ ಗೊತ್ತಾಗ್ಬಿಡ್ತದೆ. ಫೋನ್ ಮಾಡಿದ್ರೆ ಫೋನು ತೆಗೆಯಲ್ಲ, ಅಷ್ಟೊಂದು ಕೋಪ ಅಲ್ಲ ನನ್ನ ಮೇಲೆ. ಹಾಗಾದ್ರೆ ಹೆತ್ತ ತಾಯಿಗೆ ಮಗ ತಪ್ಪು ಮಾಡ್ದ ಅಂತ ಹೊಡೆದು ಬುದ್ಧಿ ಹೇಳೋ ಅಧಿಕಾರನೂ ಇದೆ. ಸಾಯೋದಕ್ಕೆ ಯಾರಿರ್ತಾರೆ ಡಾಕ್ಟ್ರೆ? ಇಬ್ಬರು ಮಕ್ಕಳು ಮದುವೆ ಆಯ್ತು, ಸಂಸಾರದ ಜವಾಬ್ದಾರಿನ, ಕಮಿಟಿ ವ್ಯವಹಾರನ ವಿಷಯ ನೋಡ್ಕೋತಾನೆ. ನನಗಿನ್ನೇನು ಸರ್, ಈ ಕ್ಷಣದಲ್ಲಿ ಯಮ ಬಂದು ಬಾ ಹೋಗೋಣ ಅಂತ ಕರೆದ್ರೆ ನಾನು ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಇಲ್ಲ, ಯಾರಿಗೂ ಗೊತ್ತಿಲ್ಲ, ರುಕ್ಮಿಣಿಗೆ ಮಾತ್ರ ಗೊತ್ತು. ಅವನ ವಿಷಯನ ಹೇಳಿ ಇಲ್ಲ, ವಿಶ್ವ ಮನಸ್ಸಲ್ಲಿ ಏನಿದೆ ಅಂತ ಇವರು ಗೊತ್ತಾಗಬಾರ್ದು. ದೇವ್ರೆ, ನನಗೇನ್ ಮಾಡ್ಲಿ? ನೀನೇ ಕಾಪಾಡಪ್ಪ. ಅರೆ, ಇದು ನನ್ನ ಗೆಜ್ಜೆ, ಇವ್ರ ಕೈಲಿ ಹೇಗೆ ಬಂತು? ನಂದು ಕೈಲಿರೋ ಗೆಜ್ಜೆ ನೋಡಿದ್ರೆ ಈ ಗೆಜ್ಜೆನೂ ನಂದೇ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ.